ವಂದಿಸಿಕೊಳ್ಳುತ್ತಾ ಇದ್ದೇನೆ. ಯಶೋಮತಿ ನೀನೇನು ನನ್ನನ್ನು ಹೊತ್ತು ನೋಡಿದಾಗ ನೋಡ್ತೀನಿ. ಹೌದು, ಇದು ಹೊಸದಾಗಿ ಕಾಣ್ತಾ ಉಂಟು, ನೂತನವಾಗಿ ಕಾಣ್ತಾ ಉಂಟು. ಹೌದು ಹೌದು, ಇಷ್ಟವರೆಗೆ ನಿನ್ನನ್ನು ನೋಡ್ಲಿ. ಈ ರೀತಿಯಾದಂತಹ ಉಡುಗೆ ತೊಡುಗೆಯಲ್ಲಿ ನೋಡಿದ್ದೇನೆ, ಒಮ್ಮೆ ನೋಡಿದ್ದೇನೆ. ಯಾವಾಗ? ನಮ್ಮ ಮದುವೆ ಮಂಟಪದಲ್ಲಿ. ಹೌದು, ಹೌದೇನು? ಮದುವೆ ಮಂಟಪದಲ್ಲಿ ಹೆಣ್ಣಾದವಳು ಗಂಡನನ್ನು ಗಂಡಾಗುವವನನ್ನು ನೋಡುವ ಕ್ರಮ ಇಲ್ಲ ಅಂತ ಹೇಳ್ತಾರೆ. ಅದು ಹೌದು. ವಧು ಯಾವತ್ತೂ ವರನನ್ನು ನೋಡುವುದಿಲ್ಲ ಮದುವೆ ಮಂಟಪದಲ್ಲಿ ಎನ್ನುವ ಹಾಗೆ. ಆದ್ರೆ ನಾನು ಓರೆ ಕಣ್ಣಿಂದ ನಿಮ್ಮನ್ನು ನೋಡಿದ್ದೇನೆ. ಹೌದು, ಇದು ಎಲ್ಲಿಗೆ ಹೊರಟದ್ದು? ಒಂದು ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಹೊರಟದ್ದು? ಅಪಶಕುನ ಮಾತಾಡುದು. ಅಪಶಕುನ ಆಯ್ತು. ಈಗ ನಾನು ಕೇಳಿದ್ದೆ, ಅದು ಹೇಗೆ? ಎಲ್ಲಿಗೆ ಅಂತ ಕೇಳುವಾಗ ಕೇಳಿದ್ರೆ ಅಪಶಕುನ ಯಾವ ರೀತಿಯದು? ಈಗ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗುವ ಒಂದು ಬೆಕ್ಕು ಅಡ್ಡ ಬಂದ್ರೆ, ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಅದು ಹೌದು. ಈಗ ನಾನು ಬೆಕ್ಕು ಅಡ್ಡ ಬಂದಾಗ ಆಯ್ತಲ್ಲ ಸ್ವಾಮಿ, ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಮನೆಯ ಬೆಕ್ಕು ಅಡ್ಡ ಬಂದ್ರೆ ಎಂತದ? ಮನೆಯ ಬೆಕ್ಕು ಅಡ್ಡ ಬಂದ್ರೆ ಮನೆಯ ಯಜಮಾನಿಗೆ ಕೆಲಸ ಉಂಟಂತ ಹೇಳಿ ಮನೆಯ ಬೆಕ್ಕು ಯಾಕೆ ಆಚೆ ಈಚೆ ಓಡಾಡುದಲ್ವಾ? ನೀವು ನನ್ನ ಮನೆಯ ಬೆಕ್ಕು ಅಲ್ಲ, ನನ್ನ ಮನದದೆ. ಹೌದು. ಆದ್ರಿಂದ ನೀನು ಮದುವೆ ಏನು ಆಗ್ಲಿಕ್ಕಿಲ್ಲ. ಮನೆ ಬಿಟ್ಟು ಬೆಕ್ಕು ಹೋಗುದಿಲ್ಲ, ಮಠ ಬಿಟ್ಟು ಮಾಣಿ ಹೋಗುದಿಲ್ಲ ಅಂತ ಹೇಳ್ತಾರೆ. ಹೌದಲ್ಲ? ಇದು ಹಾಗಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಹೇಗೆ ಕೇಳಬೇಕು? ದೂರ. ಈಗ ಅರ್ಥ ಆಯ್ತು. ಎಲ್ಲಿಗೆ ದೂರ? ಗೊತ್ತಾ? ಎಲ್ಲಿಗೆ ಬಿಟ್ಟು ಮಾತಾಡಿದ? ಅದ ಹಾಗೆ ಹೇಳಲಿಕ್ಕಿಲ್ವಾ? ಎಲ್ಲಿಗೆ ಹೇಳಲಿಕ್ಕೆ ಇಲ್ಲ. ಎಲ್ಲಿಗೆ ಬೇಡ, ದೂರವೂ ಬೇಡ. ಹಾಗಾದ್ರೆ ದೂರವೂ ಬೇಡ, ಗಮನವಿತ್ತ ಅಂತ ಕೇಳಬಹುದಲ್ಲ? ಇದು ನಾನು ಬರ್ತೇನೆ. ಈಗ ನೀವು ಹೊರಟದ್ದು ಗಮನ ಅಂತ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ನಾನು ಹೊರಟದ್ದು. ನಾನು ಯಾರು? ಯಾರು? ಅರಸ. ನಮಗೆ ರಾಜಕಾರ, ರಾಜ್ಯನ ಕಾರ್ಯ ಇದೆಲ್ಲ ಬೇಕಾದಷ್ಟು ಉಂಟು. ಓಹೋ, ರಾಜಕಾರ್ಯಕ್ಕಾದ್ರು ಹೊರಟದ್ದು. ಇದು ರಾಜಕಾರ್ಯವೋ ರಾಜನ ಕಾರ್ಯವೋ? ಅದೆಂತರ ನೀನು ಗುಂಪು? ಎಂತದ್ದು? ರಾಜಕಾರ್ಯವೋ ರಾಜನ ಕಾರ್ಯವೋ? ಕಾರಣ ಉಂಟು. ಈಗ ನಿಮಗೆ ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ಕಾರ್ಯವಾದ್ರೆ ಅದು ರಾಜಕಾರ್ಯ, ನಿಮ್ಮ ವೈಯಕ್ತಿಕ ವಿಷಯವಾದದ್ದು ರಾಜನ ಕಾರ್ಯ. ಹಾಗಾಗಿ ಹೇಳಿದ್ದು ರಾಜಕಾರ್ಯವೋ ರಾಜನ ಕಾರ್ಯವೋ ಎನ್ನುವ ಹಾಗೆ. ಇದು ಕೇಳಿದ್ದೇನೆ, ಚಂಡ ಪ್ರಚಂಡರು ಆಡಿದವನ್ನು ಎಲ್ಲವನ್ನೂ ಕೇಳಿದ್ದೇನೆ. ಚಂಡ ಪ್ರಚಂಡ? ಹೌದು. ಹೌದೇನು? ಉಳಿದವರು ಮಾತಾಡುವಾಗ ಒಂದು ಕದ್ದು ಕೇಳುವ ಶಿಷ್ಟಾಚಾರ ಉಂಟು, ಅದು ಒಳ್ಳೆ ಲಕ್ಷಣವ. ಕದ್ದು ಕೇಳಬಾರ್ದು. ಅಷ್ಟು ಗೊತ್ತಿಲ್ವಾ? ಕದ್ದು ಕೇಳುವುದು ಅದು ಒಳ್ಳೆಯ ಲಕ್ಷಣ ಅಲ್ಲ. ಹಾಗಂತ ಹೇಳಿ ಹೆಂಡತಿ ಗಂಡನಾದವನಿಗೆ ಒಂದು ಸ್ಥಾನ ಉಂಟಲ್ವಾ? ಗಂಡ ಹೆಂಡತಿಯ ಸ್ಥಾನ ಏನು ಎನ್ನುವುದು ನಿಮಗೆ ಗೊತ್ತಿದೆ. ಹೆಂಡತಿ ಹೇಗೆ ಗಂಡನಿಗೆ? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಲಕ್ಷ್ಮಿ, ಭೋಗ್ಯೇಶು ಮಾತಾ, ಹೌದಲ್ಲ, ಶಯನೇಶು ರಂಭ. ಹೀಗೆಲ್ಲ ಒಂದೊಂದು ಸ್ಥಾನವನ್ನು ಅವಳು ಅಲಂಕರಿಸ್ತಾಳೆ. ಈಗ ನಾನು ಮಂತ್ರಿಣಿಯ ಸ್ಥಾನದಲ್ಲಿದ್ದಾಗ ನಾನು ಕದ್ದಾಲಿಸಿದಲ್ಲಿ ತಪ್ಪಿಲ್ಲ ಅಂತ ಹೇಳುದು. ಒಬ್ಬ ಹೇಳಿದ, ಅತ್ತಿಗೆ ಅಮ್ಮ ಚಂದ್ರನಿಗೆ ಸಮಾನ ಆದ್ರೆ ಆಕೆಯ ಸೂರ್ಯನಿಗೆ ಸಮಾನ ಎನ್ನುವ ಹಾಗೆ. ಮತ್ತೊಬ್ಬ ಹೇಳಿದ, ಇನ್ನೇನು ಅವಳನ್ನು ತಂದು ಅತ್ತಿಗೆಯ ಕಿರು ಬೆರಳಿಗೆ ಅಲ್ಲಲ್ಲ, ಅತ್ತಿಗೆಯನ್ನು ಕೊಂಡೋಗಿ ಅವಳ ಕಿರು ಬೆರಳಿಗೆ ಎಲ್ಲವನ್ನೂ ಕೇಳಿದ್ದೇನೆ. ಇದು ನಾನು ಬರ್ತೇನೆ ಅಲ್ಲಿಗೆ. ಒಂದು ಹೆಣ್ಣು ನೋಡುವ ಶಾಸ್ತ್ರ ಬೇಡವಾ? ಈಗ ನೋಡಿ, ನಾನು ಮಾತ್ರ ಬರುವುದಲ್ಲ. ಒಂದು ಕೆಂಪು ಸೀರೆ, ಒಂದು ಚೆಂಡು ಮಲ್ಲಿಗೆ, ಒಂದು ಸಿಹಿಯಾಳ, ಒಂದು 10 ಕಪ್ಪು ಬಳೆ, ಒಂದು ಕುಂಕುಮ, ಆಮೇಲೆ ಅರಶಿನ, ಇಷ್ಟೆಲ್ಲವನ್ನು ಹಿಡಿದುಕೊಂಡು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೋಗುವ. ಹಾಗಲ್ಲ, ಅವಳನ್ನು ನೋಡ್ಬೇಕಲ್ಲ, ನಿಮಗೆ ಮಾತಾಡಬೇಕು. ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಇಷ್ಟೆಲ್ಲ ಬೇಕಾಗ್ತದಲ್ಲ, ಹಾಗೆ. ನಿಮಗೆ ವಿಷಯ ಗೊತ್ತಾಯ್ತು. ಹೌದೌದು. ನಾನು ಅವಳನ್ನು ನೋಡಿ ಬರ್ತೇನೆ. ನೀವು ನೋಡಿ ಬರ್ತೇನೆ ಅಂತ ಹೇಳ್ತೀನಿ. ಸ್ವಾಮಿ, ಸ್ವಲ್ಪ ಇಲ್ಲಿ ಬನ್ನಿ, ನನ್ನನ್ನು ನೋಡಿ ಅಂತೆ. ಇದು ನನ್ನ ಕಣ್ಣು ಸರಿ ಇಲ್ವಾ? ನನ್ನ ಮೆಣಸು ಕಣ್ಣ ಅಲ್ಲಲ್ಲ. ನನ್ನ ತಲೆ ಸರಿ ಉಂಟಲ್ಲ? ನನ್ನ ತಲೆ ಸರಿ ಉಂಟಲ್ಲ? ನನ್ನ ಕೈ ಸರಿ ಉಂಟಲ್ಲ? ನನ್ನ ಕಾಲು ಸರಿ ಉಂಟಲ್ಲ? ನನಗೆ ರೂಪ ಉಂಟಲ್ಲ? ನನ್ನ ಬಣ್ಣ ಬಿಳಿ ಉಂಟಲ್ಲ? ನಾ ಉಟ್ಟ ಸೀರೆ ಚಂದ ಉಂಟಲ್ಲ? ಸರಿಯಾಗಿ ಉಡ್ತೇನಲ್ವಾ? ಹಾಗಾದ್ರೆ ನಾನು ಏನೂ ಕೊರತೆ ಇಲ್ಲ. ಏನೂ ಕೊರತೆ ಇಲ್ಲದಂತಹ ನನ್ನನ್ನು ಬಿಟ್ಟು ಅಲ್ಲಿಗೆ ಹೋಗುತ್ತೇನೆ ಅಂತ ಹೇಳ್ತೀನಿ. ಒಂದು ಹೇಳಲಿ ನನಗೆ, ಮನೆಯಲ್ಲಿ ಕೊಡ ಹಾಲು ಕೊಡುವಂತಹ ದೇನು ನಾನಿರುವಾಗ ಒಂದು ಗೊಡ್ಡುತನವನ್ನು ತರುವಂತ ಅವಶ್ಯಕತೆ ಉಂಟೆ ಸ್ವಾಮಿ?